ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಶೋ ಕಾರ್ಯಕ್ರಮ ನಡಿಬೇಕಿತ್ತು. ಆದರೆ ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿ ಮತ್ತು ಈ ಒಂದು ಬಿಗ್ ಬಾಸ್ ವೀಕ್ಷಕರಿಗೆ ಬೇಸರ ತರಿಸಿರುವಂಥದ್ದು. ಸದ್ಯ ಇವತ್ತು ಕಿಚ್ಚ ಸುದೀಪ್ ಇಲ್ಲ ಅಂದರೆ ಬೋರು ಅಂತ ಅದೆಷ್ಟು ಮಂದಿ ಬಿಗ್ ಬಾಸ್ ಮನೆಯನ್ನು ಒಂದು ಬೇಸರದಿಂದ ಹೊರಹಾಕಿದ್ದಾರೆ ವೀಕ್ಷಕರು. ಸದ್ಯ ಗಿಲ್ಲಿ ನಟ ಇದ್ದರೆ ಸಾಕು ಬಿಗ್ ಬಾಸ್ ನೋಡ್ತಾರೆ ಅನ್ನೋದು ವಾಸ್ತವವಾಗಿ ಸತ್ಯದ ವಿಚಾರ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಗಿಲ್ಲಿ ನಟನಿಗೆ ಬರೋಬ್ಬರಿ ವೀಕೆಂಡ್ ಶೋ ಕಾರ್ಯಕ್ರಮದಲ್ಲಿ 17 ಕೋಟಿ ಓಟನ್ನು ಕೊಟ್ಟಂಥ ಜನ ಇವತ್ತು ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ. ಫಿನಾಲೆಗೆ ಟಾಪ್ ನಂಬರ್ 1 ಸ್ಥಾನದಲ್ಲಿ ಗಿಲ್ಲಿ ನಟ ಇರುವುದನ್ನು ನೋಡಿ ಅನೇಕ ಅಭಿಮಾನಿಗಳು, ಸೆಲೆಬ್ರಿಟಿಗಳು ಹಾಗೆ ವೀಕ್ಷಕರೆಲ್ಲ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಗಿಲ್ಲಿ ನಟನಿಗೆ ಬರೋಬ್ಬರಿ 17 ಕೋಟಿ ಓಟ್ ಇವತ್ತು ಒಂದೇ ದಿನದಲ್ಲಿ ಸಿಕ್ಕಿರುವಂಥದ್ದು. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವೀಕೆಂಡ್ ಶೋನಲ್ಲಿ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಾದ ಬಳಿಕ ಈ ರೀತಿಯಾಗಿ ಗಿಲ್ಲಿಗೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ನಿಜಕ್ಕೂ ಒಂದು ಆಶ್ಚರ್ಯದ ವಿಚಾರ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಸ್ಪರ್ಧಿಯಾಗಿ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಏಕಾಏಕಿ ಟಾಪ್ 1ನಲ್ಲಿ ಇರುವಂತಹ ಗಿಲ್ಲಿ ನಟನಿಗೆ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಲ್ಲದೆ ಬಿಗ್ ಬಾಸ್ ನಿರೂಪಕ ಅವರ ಕಿಚ್ಚ ಸುದೀಪ್ ಅನುಪಸ್ಥಿತಿಯಲ್ಲಿದ್ದರೂ ಕೂಡ ವೀಕ್ಷಕರಿಗೆ ಬೇಸರ ತರಿಸಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ನಟನಿಗೆ ಲೈವ್ ಮೂಲಕ ಬಂದು ವಿಶ್ ಮಾಡಿದ್ದಾರೆ. ಕಿಚ್ಚನ ಅನುಪಸ್ಥಿತಿಯಲ್ಲಿ ಈ ರೀತಿಯ ಒಂದು ದೊಡ್ಡ ವಿಚಾರ ಬೆಳಕಿಗೆ ತಂದಿರುವಂಥದ್ದು ಬಿಗ್ ಬಾಸ್, ಅದು ಖುಷಿಯಾದ ವಿಚಾರ ವೀಕ್ಷಕರಿಗೆ ಅಂತಲೇ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಿಟ್ಟರೆ ಬೇರೆ ಯಾರು ಬಿಗ್ ಬಾಸ್ ಟಾಪ್ 1ನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಭಾಳ ರೆಸ್ಪಾನ್ಸಿಬಲ್ ಆಗಿ ಈ ಒಂದು ವಿಚಾರವನ್ನು ಮಾತನಾಡಿಸಿದರು ಬಿಗ್ ಬಾಸ್ ಲೈವ್ ಮೂಲಕ. ಸೊ ಇದು ಗಿಲ್ಲಿಗೆ ಮತ್ತಷ್ಟು ಧೈರ್ಯ ಮತ್ತಷ್ಟು ಎನರ್ಜಿ ಕೊಡುವಂಥ ಒಂದು ಆಪರ್ಚುನಿಟಿ ಬಿಗ್ ಬಾಸ್ ಅಭಿಮಾನಿಗಳು ಕೊಟ್ಟಿರುವಂಥದ್ದು. ಸೊ ಗಿಲ್ಲಿ ನಟ ವಿನ್ ಆಗಲಿಕ್ಕೆ ಇನ್ನೇನು 2 ವಾರಗಳ ಬಳಿಕ ಫಿನಾಲೆ ಹತ್ತಿರ ಬರ್ತಾ ಇದೆ. ಟಾಪ್ 1ನಲ್ಲಿ ಗಿಲ್ಲಿ ನಟ ಇರೋದು ಭಾಳ ಖುಷಿಯಾದ ವಿಚಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ನೀವು ಯಾರಿಗೆ ಸಪೋರ್ಟ್ ಮಾಡಿದ್ದೀರಿ, ಯಾರಿಗೆ ಓಟ್ ಹಾಕಿದ್ದೀರಿ, ತಪ್ಪದೆ ಕಮೆಂಟ್ ಮಾಡಿ. ಈ ಬಾರಿ ಗಿಲ್ಲಿ ನಟ ಗೆಲ್ಲೋದು ಅನ್ನೋದು ನಿಮಗೂ ಕೂಡ ಅನಿಸಿದರೆ ತಪ್ಪದೆ ಮಿಸ್ ಮಾಡದೆ ಎಲ್ಲವಕ್ಕೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.